ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಕ್ಕ, ಸುಬ್ಬು ನನ್ನ ಅಳಿಯ. ಅವನ ಬಗ್ಗೆ ನೀನು ಮಾತಾಡಿದ್ದು ತಪ್ಪು. ಹಾಗಾಗಿ ಅವನ ಹತ್ರ ಕ್ಷಮೆ ಕೇಳು. ವೀರು ಇಷ್ಟೊಂದು ಮುಂದುವರೆದಿದ್ದಾನ? ನನ್ಗೇನಾಗಿದೆ? ನಾನ್ ಯಾಕೆ ಹೀಗಾಗ್ಬಿಟ್ಟೆ? ಅಕ್ಕ, ನಿನಗೆ ಹೇಳ್ತಾ ಇರೋದು, ಸುಬ್ಬು ಹತ್ರ ಕ್ಷಮೆ ಕೇಳು. ನನ್ನ ಮಾತಿಂದ ಯಾರ ಮನ್ಸಿಗಾದ್ರೂ ನೋವಾಗಿದ್ರೆ ಕ್ಷಮಿಸ್ಬಿಡಿ. ಒಂದು ನಿಮಿಷ. ನನ್ನ ಮಾತಿಂದ ನಿನಗೆ ಬೇಜಾರಾಗಿದೆ ಅಂತ ನನಗೆ ಗೊತ್ತು. ಆದರೆ ಇದೆಲ್ಲ ಆಗೋದಕ್ಕೆ ಕಾರಣ ನಿನ್ನ ಮಗ. ನೀನು ಅವನಿಗೆ ತಿದ್ದಿ ಬುದ್ಧಿ ಹೇಳಬೇಕೆ ಹೊರತು ಸುಬ್ಬು ಅನ್ನಬಾರದು. ಇವತ್ತಿಂದ ನಾನು ಮದನ್ ಕೊಟ್ಟಿರೋ ಎಲ್ಲ ಅಧಿಕಾರನೂ ವಾಪಸ್ ತಗೋತಾ ಇದ್ದೀನಿ. ಸುರೇಂದ್ರ, ಕೂಡಲೇ ಸಸ್ಪೆನ್ಷನ್ ಆರ್ಡರ್ ರೆಡಿ ಮಾಡು. ಇವತ್ತಿಂದ ನನ್ನ ಕಂಪ್ನಿ ಜವಾಬ್ದಾರಿನೆಲ್ಲ ನನ್ನ ಅಳಿಯ ನೋಡ್ಕೊಳ್ತಾನೆ. ಮಾವ, ದಯವಿಟ್ಟು ಆಗ ಮಾಡಬೇಡಿ. ಮುಚ್ಚೋ ಬಾಯಿ. ನೀನ್ ಮಾಡಿರೋ ಹೇಸಿಗೆ ಕೆಲಸಕ್ಕೆ ನಿನ್ನ ಮನೆಯಿಂದ ಕುತ್ತಿಗೆ ಆಚೆ ತಪ್ಪಲಿಲ್ಲ. ಅದು ನಿನ್ನ ಪುಣ್ಯ ಅಂತ ಅನ್ಕೋ. ಬಾಸುಬು, ನಿನ್ ಜೇಬಲ್ಲಿ ಹೇರ್ ಪಿನ್ ಬರೋಕ್ ಹೇಗ್ ಸಾಧ್ಯ? ಈ ತರ ಎಲ್ಲ ಆಡಿ ನನ್ನ ಹೊಟ್ಟೆ ಉರಿಸ್ತಿದ್ಯಾ ಅಲ್ವಾ ನೀನು? ಈಗ ನಾನು ನಿನ್ನ ಸುಮ್ಮನೆ ಬಿಡಲ್ಲ. ನಿನ್ನ ಹೊಟ್ಟೆನೂ ಉರಿಸ್ತೀನಿ ನಾನು. ಇಷ್ಟವಲ್ಲ ಎಲ್ಲ ಹೋಗಿದ್ದಾನೆ, ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ? ಅದ್ ಸರಿ, ನೀವ್ ಯಾಕೆ ಇಲ್ಲಿ ಬಂದಿರೋದು ಅಂತ ಹೇಳಲೇ ಅಲ್ಲ? ಇನ್ಯಾಕೆ, ನಿಮ್ಗೋಸ್ಕರನೇ. ಏಯ್, ನಿಮ್ಗೆ ಏನಾದ್ರು ಹುಚ್ಚಿಡ್ದಿದ್ಯೋ? ತಲೆ ಗಿಲೆ ಕೆಟ್ಟಿದ್ಯಾ? ಹೌದು, ತಲೆ ಕೆಟ್ಟಿದೆ. ನಿಮ್ಮನ್ನ ನೋಡಿ ಹುಚ್ಚಿಡ್ದಿದೆ. ನೋಡು, ನಿಂದು ಜಾಸ್ತಿ ಆಯ್ತು. ಹಿಂಗೆ ಆಡ್ತಿದ್ರೆ ನಮ್ಮಮ್ಮನ್ ಕರಿತೀನಿ ಅಷ್ಟೇ. ಅದಕ್ಕೆ ನೀವ್ ಯಾಕೆ ತೊಂದರೆ ತಗೋತೀರಾ? ನಾನೇ ಕರಿತೀನಿ. ಅಮ್ಮ, ಅಮ್ಮ. ಹೇಳಪ್ಪ. ಅಮ್ಮ, ಏನಮ್ಮ ಆಗಿದೆ ನಿನ್ಗೆ? ಯಾರೋ ಕರ್ದಿದ ತಕ್ಷಣ ಬಂದ್ಬಿಡದ? ಇವ್ನೇನ್ ಹೇಳ್ತಿದ್ದ ಗೊತ್ತಾ? ಅವ್ರಿಗೆಲ್ಲ ಗೊತ್ತಿದೆ ಶ್ರೀವಲ್ಲಿ ಅವರೇ. ನಿಮ್ ತಾಯಿ ದೇವತಿದ್ದಾಗೆ, ಒಂದರ್ಥದಲ್ಲಿ ನಮ್ಮನೆ ದೇವರಿದ್ದಾಗೆ. ನೋಡ್ತೀನಿ ಎಂತ ಒಳ್ಳೆ ಹುಡುಗ. ಇವನ್ ಯಾರು ಗೊತ್ತಾಗ್ಲಿಲ್ವಾ? ನಮ್ಮ ಮನೆ ಮೇಲ್ಗಡೆ ಚಿಕ್ಕ ರೂಮ್ ಇದೆಯಲ್ಲ, ಅಲ್ಲಿಗೆ ಬಾಡಿಗೆಗೆ ಬಂದಿದ್ದಾನೆ. ಇಷ್ಟು ಸಂಸ್ಕಾರವಂತ ಹುಡುಗನ್ ನೋಡಿ ನಂಗೆ ತುಂಬಾ ಖುಷಿ ಆಗ್ತಿದೆ. ನೋಡಪ್ಪ, ಮಧ್ಯಾಹ್ನ ಊಟಕ್ಕೆ ಎಲ್ಲೋ ಹೊರಗಡೆ ಹೋಗ್ಬಿಡ್ಬೇಡ, ಮನೆಗೆ ಬಾ. ಸರಿ ಅಮ್ಮ, ಅದು ನನ್ನ ಅದೃಷ್ಟ. ನಿಮ್ ಕೈಯಾರೆ ಊಟ ಕೊಡ್ತೀರಾ ಅಂದ್ರೆ ಅದು ಪ್ರಸಾದಕ್ಕೆ ಸಮಾನ. ಯೋ ಚಿನ್ನ, ಅಪ್ರಂಜಿ ನೀನು. ಊಟಕ್ಕೆ ಮನೆಗೆ ಬಂದ್ಬಿಡು. ಸರಿ. ಹಲೋ, ಹೇಳು ಶ್ರಾವಣಿ. ಎಲ್ಲೋ ಇದೆಯಾ ನೀನು? ಫೋನ್ ರಿಸೀವ್ ಮಾಡಕ್ಕೆ ನಿನಗೆ ಕೊಂಬಾಡ್ತಿದ್ಯಾ ನೀನು? ನೀನ್ ಎಲ್ಲ ಇದ್ರು ಸರಿ, ಈಗಿಂದೀಗ್ಲೇ ನಮ್ಮ ಮನೆ ಹತ್ರ ಬಾ. ಮನೆ ಹತ್ರ ಬರೋದೇನು? ಈಗಾಗ್ಲೇ ನಿಮ್ ಮನೆ ಹತ್ರನೇ ಇದೀನಿ, ಇಲ್ಲೇ ಸೆಟ್ಲ್ ಆಗಿದ್ದೀನಿ. ಏನು ಸೆಟ್ಲ್ ಆಗಿದ್ಯಾ? ಏನೋ ಮಾತಾಡ್ತಿದ್ಯಾ? ಅದೆಲ್ಲ ದೊಡ್ಡ ಕತೆ, ದಂತ ಕತೆ. ದಂತಗಿಂತ ಅಂದ್ರೆ ನಿನ್ ಸೊಂಟ ಮುರಿತೀನಿ ನಾನು. ಸುಬ್ಬು ನನ್ನ ಹೊಟ್ಟೆ ಉರಿಸ್ತಾ ಇದ್ದಾನೆ. ಆ ಟೆನ್ಷನ್ ಅಲ್ಲಿ ನಾನಿದ್ರೆ ನೀನು ತಲೆ ಹಟ್ಟೆ ಮಾತಾಡ್ತಿದ್ಯಾ ಇಲ್ಲಿ? ಈಗಿಂದೀಗ್ಲೇ ನೀನ್ ಎಲ್ಲೇ ಇದ್ರು ಮನೆ ಹತ್ರ ಬಾ. ಆಯ್ತು ಆಯ್ತು, ಬರ್ತೀನಿ. ಶ್ರೀವಲ್ಲಿ ಅವರೇ, ನಾನಿನ್ನು ಹೊರಡಬೇಕು. ಹೀಗೆ ಟಚ್ಚಲ್ಲಿರಿ, ಬರಲಾ?
ಬರ್ತೀನಿ. ಕರ್ಮ ಕರ್ಮ, ಯಾವ ಕರ್ಮ ಇದು? ನನ್ ಸುತ್ತಾನೆ ಸುತ್ತಾ ಇದೆಯಲ್ಲ. ಅಯ್ಯೋ ದೇವ್ರೆ, ದುಶ್ಮನ್ ಕಹಾ ಹೈ ಅಂದ್ರೆ ನಮ್ಮ ಮನೆ ಮೇಲ್ಗಡೆನೆ ಹೈ ಅನ್ನೋ ತರ ನಮ್ಮ ಮನೆ ಹತ್ರನೇ ಬಂದ್ಬಿಟ್ನಲ್ಲ. ಹಾಗಿದ್ರೆ ನನ್ನ ಪ್ರೀತಿ ಕಥೆ ಮುಗೀತಾ? ಉರಿತಿದ್ಯಾ? ಹೊಟ್ಟೆ ಉರಿತಿದ್ಯಾ? ಇದೇ ನನಗೂ ಬೇಕಾಗಿದ್ದು. ಬೆಂಕಿ ಹಚ್ಚಿದೀನಿ, ತಗ ತಗ ಅಂತ ಉರಿತಿದೆ. ಜೇಬಲ್ ಹೇರ್ ಪಿನ್ ಹೇಗ್ ಬಂತು? ಲೇಡೀಸ್ ಪರ್ಫ್ಯೂಮ್ ಸ್ಮೆಲ್ ಹೇಗ್ ಬಂತು? ಇದೆಲ್ಲ ನನಗ್ ಹೊಟ್ಟೆ ಉರಿ ಅಲ್ವಾ? ಸುಬ್ಬು, ಯಾಕೆ ಇಷ್ಟೊಂದು ಮಂಕ್ ಆಗ್ಬಿಟ್ಟೆ? ನೋಡು, ನೀನ್ ಧೈರ್ಯ ಕಳ್ಕೋಬಾರ್ದು, ತುಂಬಾ ಕಾನ್ಫಿಡೆಂಟ್ ಆಗಿರ್ಬೇಕು. ಹೌದೌದು, ಕಾನ್ಫಿಡೆಂಟ್ ಆಗಿರ್ಬೇಕು. ನಾನು ಅದೇ ಕಾನ್ಫಿಡೆಂಟ್ ಅಲ್ಲಿ ಇಲ್ಲಿ ಬಂದಿರೋದು. ಶ್ರೀವಲ್ಲಿ ಅವ್ರ ಮಾತು ಕೇಳ್ತಾ ಇದ್ರೆ ಧೈರ್ಯ, ಹುಮ್ಮಸ್ಸು ಎರಡೂ ಬರುತ್ತೆ. ಸುಬ್ಬು, ನೀನು ಆಚೆ ದುಡಿಯೋನು, ನಿನಗೆ ಸಾವಿರಾರು ಯೋಚನೆಗಳಿರುತ್ತೆ, ಸಾವಿರಾರು ಸಮಸ್ಯೆಗಳಿರುತ್ತೆ. ನಿನ್ಗೆ ಆ ಥರ ಏನೇ ಹೇಳ್ಕೋಬೇಕು ಅಂತ ಅನ್ಸಿದ್ರು ನನ್ನ ಹತ್ರ ಹೇಳ್ಕೊ, ಆಯ್ತಾ? ನೋಡ್ದ ಸುಬ್ಬು ಶ್ರೀವಲ್ಲಿಗೆ ಕಾಳಾಗ್ತಾ ಇದ್ದಾನೆ. ನೀನ್ ಇಲ್ಲಿಗೆ ಬಂದಿರೋದು ಅವ್ನ ಹೊಟ್ಟೆ ಉರ್ಸೋದಕ್ಕೆ, ಅವನ್ನ ನೋಡಿ ಹೊಟ್ಟೆ ಉರ್ಕೊಳ್ಳೋದಕ್ಕಲ್ಲ. ಪಾಪ ಅವರು ನಿಮಗೋಸ್ಕರ ಬಂದಿದ್ದಾರೆ ಮೇಡಮ್. ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದಾರೆ. ಅಲ್ಲ, ಅವರು ಮನೆ ಬಿಟ್ಟು ಇದ್ಯಾವುದೋ 6 ಅಡಿ 3 ಅಡಿ ರೂಮಲ್ಲಿ ಇರಕ್ಕೆ ಬಂದಿದ್ದಾರಲ್ಲ. ಗ್ರೇಟ್ ಸರ್, ನೀವು ನಿಜವಾಗ್ಲೂ ಗ್ರೇಟು. ನಿಮ್ಗೇನಾದರೂ ಸಹಾಯ ಬೇಕಂದ್ರೆ ನನ್ನ ಕೇಳಿ, ನಾನೇ ಮಾಡ್ತೀನಿ. ಬರ್ತೀನಿ ರೀ. ಸುಬ್ಬು, ಒಂದ್ ನಿಮಿಷ. ಅಯ್ಯೋ ಶ್ರಾವಣಿ, ನನ್ನ ಹುಡುಗಿನ ಸುಬ್ಬು ಇಂದನೇ ಹೋಗ್ತಾ ಇದ್ದಾನೆ. ಈ ಮನೆ ನಾಯಿ ಅವನು ಅಂತವನ್ನ ಈ ಮನೆ ಅಳಿಯ ಅಂತ ತಲೆ ಮೇಲೆ ಹೊತ್ಕೊಂಡು ಮೆರ್ಸೋದೇನು ಕೇಳ್ತೀಯ? ಆ ಬೀದಿ ಬಿಕಾರಿಗೆ ಈ ಮನೆ ಮಗಳನ್ನ ಕೊಟ್ಟಿರೋದು ದೊಡ್ಡ ವಿಚಾರ. ಅಂಥದ್ರಲ್ಲಿ ಅವನ ಮುಂದೆ ನನಗೆ ಅವಮಾನ ಆಗ್ತಿಲ್ಲಮ್ಮ. ಹಂಗ್ ನೋಡೋದಾದ್ರೆ ಒಂದ್ ರೀತಿಲಿ ಈ ಮನೆಗೆ ಅಳಿ ಆಗ್ಬೇಕಾಗಿದ್ದವ್ ನಾನು, ಇಡೀ ಆಸ್ತಿ ಪಾಸ್ತಿಗೆಲ್ಲ ವಾರಸ್ತಾರ ಆಗ್ಬೇಕಾಗಿದ್ದವ್ ನಾನು. ಇಷ್ಟೆಲ್ಲ ಆದ್ಮೇಲೆ ನನಗೆ ಆಗ್ತಿಲ್ಲ ಅವ್ನು ತರ್ಕೊಳ್ಳೋದಕ್ಕೆ. ನನ್ನಂತವನಿಗೆ ಆ ಸುಬ್ಬು ಮುಂದೆ ಅವಮಾನ ಬಿಡಲಮ್ಮ. ನಾನು ಮಾತ್ರ ಸುಮ್ಮನೆ ಬಿಡಲ್ಲ ಇದನ್ನ. ನನಗೆ ಬರ್ತಿರೋ ಕೋಪಕ್ಕೆ ನನ್ನ ಮಾವ ಅವನು ಕುಕ್ಕೆ ಇಸ್ಕಿ ಸಾಯ್ಸಾಕ್ಬಿಡೋಣ ಅಂತ ಕೆಟ್ಟ ಕೋಪ ಬರ್ತಾ ಇದೆ. ಏನ್ ಮಾಡ್ಲಿ, ಅವನು ಮಿನಿಸ್ಟ್ರು, ಅವನನ್ನ ಸಾಯಿಸೋದಷ್ಟು ಈಸಿ ಅಲ್ಲ. ಇಲ್ಲ ಅಂದಿದ್ರೆ ಅವನ ಕತೆ ಮುಗಿಸ್ತಾ ಇದ್ದೆ.